ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕಂಸಾಗ್ರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಗಡಿ ತಾಲೂಕು ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರ್ ಅವರನ್ನು ಭೇಟಿ ಮಾಡಿ ಮಾಗಡಿ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಯಿತು. ಹಾಗೂ ಶೀಘ್ರದಲ್ಲಿಯೇ ನಡೆಯಲಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ರಾಜ್ಯ ಮಟ್ಟದ ಕ್ರೀಡಾಕೂಟ ಆಯೋಜಿಸಿರುವ ಹಿನ್ನೆಲೆಯಲ್ಲಿ ಸಹಕಾರ ನೀಡುವಂತೆ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿ.ಕೆ. ರಾಮು, ಉಪಾಧ್ಯಕ್ಷ ನರಸಿಂಹಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್, ಖಜಾಂಚಿ ತೇಜುಮೂರ್ತಿ, ಜಿಲ್ಲಾ ಕಾರ್ಯದರ್ಶಿ ಎಂ.ಎಸ್. ಸಿದ್ದಲಿಂಗೇಶ್ವರ್, ಕಸ್ತೂರಿ ಕಿರಣ್, ಪದ್ಮನಾಭ್, ರಂಗನಾಥ್ ಬಾಬು, ನಾಗೇಶ್, ರೂಪೇಶ್, ಆನಂದ್ ಇದ್ದರು. ಎಲ್ರಿಗೂ ಒಳ್ಳೆಯದಾಗಲಿ. ಗೆದ್ದಿರೋರೆಲ್ಲ ಒಳ್ಳೆ ಕೆಲಸ ಮಾಡಿ, ಸೋತಿರೋರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿ. ಸಂಘ ಅಂದರೆ ಎಲ್ರಿಗೂ ಸೇರಿ ಸಂಘ. ಗೆದ್ದವರು ಆಡಳಿತ ಪಕ್ಷ, ಸೋತವರು ವಿರೋಧ ಪಕ್ಷ. ಇಷ್ಟೇ, ಇದನ್ನು ತಿಳ್ಕೊಂಡ್ರೆ ಸಾಕು. ಗೆಲುವು ಹಿಗ್ಗಬಾರ್ದು, ಸೋಲು ಕುಗ್ಗಬಾರ್ದು. ಎರಡೂ ಕೂಡ ಭಾಳ ಇಂಪಾರ್ಟೆಂಟು. ಹಾಗಾಗಿ ನೀವು ಸಂಘವನ್ನು ಮುನ್ನಡೆಸೋ ದೃಷ್ಟಿಯಲ್ಲಿ ಯಾರೇ ಅಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ಅವರ ಅಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಮಾಡುವಂಥದ್ದನ್ನು ಮಾಗಡಿ ಪತ್ರಕರ್ತರ ಸಂಘ ಮಾಡಲಿ. ಜೊತೆಗೆ ಮಾಗಡಿನಲ್ಲಿ ಭಾಳ ವರ್ಷಗಳ ಕನಸದು ಒಂದು ಭವನ ಆಗಬೇಕು ಅನ್ನೋದು. ಈಗ ನಿವೇಶನ ಆಗಿದೆ. ಆ ನಿವೇಶನಕ್ಕೆ ಸಂಬಂಧಪಟ್ಟಾಗಿ ಭಾಳ ದೊಡ್ಡ ಹೋರಾಟವನ್ನೇ ಮಾಡಿ ಅದು ಕ್ಯಾಬಿನೆಟ್ಗೆಲ್ಲ ಬಂದು ಕ್ಲಿಯರ್ ಆಗಿದೆ. ನೀವು ಬಂದಿದ್ರಲ್ಲ, ಒಂದು 2-3 ಸಲ ಹೋಗಿ ಅದು ಅಟೆಂಡ್ ಮಾಡಿ, ಶಿವಶಂಕರ್ ಅವರು ಒಂದು 2-3 ಸಲ ಬಂದಿದ್ದರು. ಅದರ ಒಂದು ಹೋರಾಟದ ಮೂಲಕ ಅದೊಂದು ನಿವೇಶನ ಸಿಕ್ಕಿದೆ. ಅಲ್ಲೊಂದು ಭವನ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ನೀವು ಯಾವಾಗಲೂ ಮಾಡ್ತೀವಿ ಅನ್ನೋದು ಲೆಕ್ಕ ಅಲ್ಲ. ಒಂದು ಟೈಮ್ ಬಾಂಡ್ ಇಟ್ಕೋಬೇಕು. 1 ವರ್ಷದೊಳಗಡೆ ನಾನು ಮಾಡ್ತೀನಿ ಅಂದರೆ ಮಾಡಬೇಕು. ಆ ಥರದ ದೃಷ್ಟಿ ಇಟ್ಕೊಂಡು ಮಾಡಿದರೆ ನಿಮಗೂ ಅದು ಸಂಘಕ್ಕೆ ನೀವು ಕೊಡುವಂಥ ಒಂದು ಕ್ರೆಡಿಟ್, ಅದನ್ನು ನಮ್ಮ ರಾಮುಗೆ ಆ ಶಕ್ತಿ ಇದೆ. ಅದನ್ನು ಸಂಭಾಳಿಸ್ಕೊಂಡು ಆ ಕೆಲಸವನ್ನು ಮಾಡಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್, ಈಗಾಗಲೇ ಶಾಸಕರು ಒಂದು ನಿವೇಶನ ಅವರೇ ಕೊಡಿಸಿದ್ದಾರೆ ಸರ್, ಮತ್ತು ಅವರೇ ಸರ್ಕಾರದಿಂದಲೇ ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಶಾಸಕರಿಗೆ ಅಭಿನಂದನೆ ಹೇಳ್ತೀವಿ ಸರ್. ಖಂಡಿತವಾಗಿ ಶಾಸಕರು ನನ್ನ ಜೊತೆಲೂ ಮಾತಾಡಿದ್ದಾರೆ. ಮತ್ತು ಅಲ್ಲಿ ಆ ಥರದ ಒಬ್ಬರು ತುಂಬ ಆಕ್ಟಿವ್ ಕ್ರಿಯಾಶೀಲ ಶಾಸಕರು ಇರೋದು ಕೂಡ ಭಾಳ ವಿಶೇಷ. ಜೊತೆ ಅವರ ಶಕ್ತಿಯನ್ನು ಬಳಸ್ಕೊಂಡು ನೀವು ಅಲ್ಲಿ ಭವನವನ್ನು ಕಟ್ಟುವಂಥ ಕೆಲಸವನ್ನು ಕೂಡಲೇ ಮಾಡಿ, ಅದನ್ನು ತಕ್ಷಣವೇ ಪ್ರಕ್ರಿಯೆಯನ್ನು ಶುರು ಮಾಡಿ. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನು. ವಂದನೆಗಳು.